ಹಾಯ್ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ಮಾರ್ನಿಂಗ್. ಇವತ್ತು ಈ ಒಂದು ದಿನಲ್ಲಿ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಆ್ಯನ್ಯುವಲ್ ಎಕ್ಸಾಮ್ ನಡೆಸಲಾಗುವುದು ಮೇ 2ಕ್ಕೆ. ಯಾವುದು ಇಂಗ್ಲೀಷ್ ಸಬ್ಜೆಕ್ಟ್. ಯಾರೆಲ್ಲ ಮಾರ್ಕ್ಸಿಟ್ನಲ್ಲಿ NC ಅಂತ ಬಂದಿದ್ದಿಲ್ಲ ಅವರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಆಯಿತಾ. ಕೆಲವೊಂದು ವಿದ್ಯಾರ್ಥಿಗಳು ಫೇಲ್ ಆಗಿರ್ತಾರೆ ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತಾನೆ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಓಕೆ ಎಲ್ಲ ವಿಡಿಯೋಗಳು ಬರುತ್ತೆ, ನೋಡ್ಕೊಳ್ಳಿ. ಇಂಗ್ಲೀಷ್ ಗ್ರಾಮರ್ ಕ್ಲಾಸಸ್ಗಳು ಮಾಡಲಾಗಿದೆ. ನೀವು ಸಪ್ರೇಟಾಗಿ ಈ ಒಂದು ವಿಡಿಯೋ ನೋಡ್ಕೊಂಡ್ರೆ ಕೂಡ ಪರವಾಗಿಲ್ಲ, ಈ ಒಂದೇ ವಿಡಿಯೋ ನೋಡ್ಕೊಂಡು ಬಿಡ್ರಿ. ಇಲ್ಲಿ ಇಂಗ್ಲೀಷ್ ಗ್ರಾಮರ್ ಹೇಗೆ ಬರೀಬೇಕು ಹೇಗಿಲ್ಲ ಅಂತ ಹೇಳಿದ್ದೇನೆ. ಓಕೆ, ಲೆಟರ್ ರೈಟಿಂಗ್ ಆಗಿರ್ಬೋದು, ಮತ್ತು ಅದೇ ರೀತಿ ನಿಮಗೆ ಕ್ವಶನ್ ನಂಬರ್ ಯಾವುದು ಇದು ಡೈಲಾಗ್ ರೈಟಿಂಗ್, ಮತ್ತು ಅದೇ ರೀತಿ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್, ನೋಟ್ ಮೇಕಿಂಗ್, ಪ್ಯಾಸೇಜ್. ಓಕೆ, ಇವೆಲ್ಲ ಪ್ರಶ್ನೆಗಳಿಗೆ ಹೇಗೆ ಆನ್ಸರ್ ಮಾಡಬೇಕು. ಓಕೆ, ಪ್ರೊನೌನ್ಸ್ ಆಗಿರ್ಬೋದು, ವೆರಿ ಸಿಂಪಲ್ ಆಗಿದೆ ಗ್ರಾಮರ್. ಓಕೆ, ನೀವು ಯಾಕೆ ಫೇಲ್ ಆಗಿದ್ದೀರಾ ಈ ಒಂದು ಮಾರ್ಚ್ 2024 ಎಕ್ಸಾಮ್ನಲ್ಲಿ ಅಂದರೆ ನೀವು ಅಂದರೆ ಕ್ವಶನ್ಸ್ಗಳಿಗೆ ಅಟೆಂಡ್ ಮಾಡಿಲ್ಲ. ಓಕೆ, ನೀವು ಹೆಚ್ಚು ಕ್ವಶನ್ಸ್ಗಳಿಗೆ ಅಟೆಂಡ್ ಮಾಡಬೇಕು. ಅಂದರೆ 4 ಮಾರ್ಕ್ಸ್ ಕ್ವಶನ್ ಅಟೆಂಡ್ ಮಾಡಬೇಕು. ಸಮ್ಮರಿಗಳನ್ನೇ ಬರೀರಿ. ಯಾವುದೇ ಒಂದು ಪ್ರಶ್ನೆ ಕೇಳಿದಾಗ ಸಮ್ಮರಿಯನ್ನೇ ಬರೀರಿ ಅಂತ ಹೇಳಿದೆ ನಾನು ನಿಮಗೆ. ಅಂದರೆ 4 ಮಾರ್ಕ್ಸ್ನಲ್ಲಿ ದ ಗಾರ್ಡ್ನರ್ ಮಾಡ್ಕೊಳ್ಳಿ, ರೋಮಿಯೋ ಆ್ಯಂಡ್ ಜೂಲಿಯೆಟ್, ಮತ್ತು ಅದೇ ರೀತಿ ದ 2 ಡಿಯರ್, ಮತ್ತು ಅದೇ ರೀತಿ ವೆನ್ ಯು ಆರ್ ಓಲ್ಡ್. ಕೇಳಿಲ್ಲ ಅಂದರೆ ಪರವಾಗಿಲ್ಲ, ಬೇರೆ ಯಾವುದಾದ್ರೂ 4 ಆದರೂ ಮಿನಿಮಮ್ ಸಮ್ಮರಿ ಮಾಡ್ಕೊಳ್ಳಿ. ಯಾವುದೇ ಒಂದು ಪ್ರಶ್ನೆ ಕೇಳಿ ಎಲ್ಲ ಪ್ರಶ್ನೆಗಳಿಗೆ ಸಮ್ಮರಿನೇ ಬರೀರಿ. ಓಕೆ, ಎಲ್ಲ ಕ್ವಶನ್ಸ್ ಅಟೆಂಡ್ ಮಾಡಿರಿ. ಯಾವುದು 4 ಮಾರ್ಕ್ಸ್ ಸೆಕ್ಷನಲ್ಲಿ. ಅದೇ ರೀತಿ 6 ಮಾರ್ಕ್ಸ್ನಲ್ಲಿ ವಾಟರ್ ಮೇಲೆ, ಮತ್ತು ಇಲ್ಲಾಂದರೆ ಸನ್ನಿ ಮಾರ್ನಿಂಗ್, ಐ ಬಿಲೀವ್ ಬುಕ್ಸ್, ಆ ಒಂದು ಅಧ್ಯಾಯ ಮೇಲೆ ಯಾವುದಾದ್ರೂ ನಿಮಗೆ ಏನಿದೆಯಲ್ಲ ಈ 3 ಅಧ್ಯಾಯ ಮೇಲೆ 6 ಮಾರ್ಕ್ಸ್ ಒಂದು ಕ್ವಶನ್ ಕೇಳಲಾಗೋದು. ನಿಮಗೆ ಹೆಚ್ಚಾಗಿ ವಾಟರ್ ಇಲ್ಲಾಂದರೆ ಸನ್ನಿ ಮಾರ್ನಿಂಗ್, ಈ 2 ನೀವು ಓದಲೇಬೇಕಾಗುತ್ತೆ 6 ಮಾರ್ಕ್ಸ್ಗೆ. ಸೊ ಓದ್ಕೊಳ್ಳಿ. ಗ್ರಾಮರ್ ಹೇಗೆ ಬರೀಬೇಕು ಹೇಗಿಲ್ಲ ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತಾನೆ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಲ್ಲ ವಿಡಿಯೋಗಳು ನೋಡ್ಕೊಳ್ಳಿ. ಓಕೆ, ಮೇ 2ಕ್ಕೆ ಸೆಕೆಂಡ್ ಆ್ಯನ್ಯುವಲ್ ಎಕ್ಸಾಮ್ ಇದೆ. ಯಾವುದು ಸೆಕೆಂಡ್ PUC 2024 ಇಂಗ್ಲೀಷ್ ಸಬ್ಜೆಕ್ಟ್ ಮೇ 2ಕ್ಕೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಆಯಿತಾ. ಸೊ ಇನ್ನೊಂದೇನೆಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಆಫ್ ಲಕ್. ಸೊ ಯಾರೆಲ್ಲ ಇಂಗ್ಲೀಷ್ನಲ್ಲಿ ನನಗೆ ಏನೋ ಬರೋಲ್ಲ ಅಂಥ ವಿದ್ಯಾರ್ಥಿಗಳು ಕೂಡ ಈ ಒಂದು ಶೇರ್ ಮಾಡಿ ಆಯಿತಾ. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವಿಡಿಯೋಗಳು ನೋಡ್ಕೊಳ್ಳಿ, ಅಭ್ಯಾಸ ಮಾಡ್ಕೊಳ್ಳಿ. ಟೈಮ್ ಕೂಡ ಇಲ್ಲ ಇವಾಗ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.